ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧದ ಟೆನ್ಷನ್ ಇತ್ತಲ್ಲ, ಆ ಸಂದರ್ಭದಲ್ಲೇ ನಿಮಗೊಂದು ಮಾತು ಹೇಳಿದ್ದೆ. ಈ ಯುದ್ಧ ಏನಾದರೂ ಸಂಭವಿಸಿದ್ದೇ ಆದರೆ ಭಾರತಕ್ಕೊಂದು ಸಮಸ್ಯೆ ಎದುರಾಗುವಂತ ಸಾಧ್ಯತೆಗಳಿದಾವೆ. ಅದೇನು ಕೇಳಿದ್ರೆ, ಸ್ಟ್ರೇಟ್ ಆಫ್ ಹರ್ಮೋಸ್ ಅನ್ನ ಇರಾನ್ ಬಂದ್ ಮಾಡುವಂತ ಸಾಧ್ಯತೆಗಳಿದಾವೆ. ಇರಾನ್ಗೆ ಆ ತಾಕತ್ತಿದೆ ಅಂತ. ಈಗ ಹಾಗೆ ಆಗಿದೆ. ಇರಾನ್ ಅಂತಿಮವಾಗಿ ತನ್ನ ಬತ್ತಳಿಕೆಯಲ್ಲಿದ್ದಂಥ ಕಟ್ಟ ಕಡೆಯ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಸ್ಟ್ರೇಟ್ ಆಫ್ ಹರ್ಮೋಸ್ ಅನ್ನ ಈ ತಕ್ಷಣದಿಂದಲೇ ಬಂದ್ ಮಾಡಿರೋದಾಗಿ ಘೋಷಣೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಇದನ್ನು ಯಾರಾದರೂ ಉಲ್ಲಂಘನೆ ಮಾಡಿದ್ದೇ ಆದರೆ ಅದು ಯಾವುದೇ ದೇಶ ಆಗಿದ್ರೂ ಕೂಡ ಮುಲಾಜು ತೋರಿಸೋದಿಲ್ಲ. ನಾವು ಅಂತಹ ಟ್ಯಾಂಕರ್ಗಳನ್ನ, ಅಂತಹ ವೆಸಲ್ಗಳನ್ನ ನೀರಿನಲ್ಲಿ ಮುಳುಗಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಭಾರತಕ್ಕೆ ಬಹಳ ದೊಡ್ಡ ಆಘಾತ. ಯುದ್ಧದ ಬಿಸಿ ಭಾರತಕ್ಕೆ ಇಲ್ಲಿಂದ ತಟ್ಟೋದಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಮಿತ್ರರೇ, ಭಾರತದ ಪ್ಲಾನ್ ಏನು? ಮುಂದೇನ್ ಮಾಡುತ್ತೆ? ನಮಗೂ ನಿಮಗೂ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಾ? ಭಾರತದ ಬಳಿಯಲ್ಲಿ ಎಷ್ಟು ಆಯಿಲ್ ಸ್ಟೋರೇಜ್ ಇದೆ, ನಾವು ಎಷ್ಟು ದಿನ ಸಸ್ಟೈನ್ ಆಗಬಹುದು, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ಟ್ರೇಟ್ ಆಫ್ ಹರ್ಮೋಸ್ ಜಲಸಂಧಿ ಇದು ಅರಬ್ಬಿ ಸಮುದ್ರ ಮತ್ತೊಂದು ಕಡೆಯಲ್ಲಿ ಪರ್ಷಿಯನ್ ಗಲ್ಫ್ ಅನ್ನು ಸಂಪರ್ಕಿಸುವಂತಹ ಅತ್ಯಂತ ಸಂಕೀರ್ಣವಾದಂತಹ ಒಂದು ಜಲಸಂಧಿ. ಇಲ್ಲಿ ಇರಾನ್ ಸಮುದ್ರ ತೀರದಿಂದ ಒಮಾನ್ ಸಮುದ್ರ ತೀರಕ್ಕೆ ಇರುವಂತಹ ಅಂತರ ಇದೆಯಲ್ಲ, ಕೇವಲ 31 ಕಿಲೋಮೀಟರ್ ಮಾತ್ರ. ಇದರ ಹಿಡಿತ ಇರುವಂತಹದ್ದು ಇರಾನ್ ಕೈಯಲ್ಲಿ. ಆದರೆ ಈ ಜಲಸಂಧಿಯ ಅನಿವಾರ್ಯತೆ ಇರುವಂತಹದ್ದು ಇಡೀ ವಿಶ್ವಕ್ಕೆ. ಯಾಕೆ ಕೇಳಿದ್ರೆ, ಈ ಒಂದು ಜಲಸಂಧಿಯ ಮೂಲಕವಾಗಿ ವಿಶ್ವದ 20% ಕಚ್ಚಾ ತೈಲದ ವ್ಯಾಪಾರ ನಡೆಯುತ್ತೆ. ಅಂದ್ರೆ 1/5 ಭಾಗ. ಈಗ ಇರಾನ್ ಏನು ಹೇಳ್ತಾ ಇದೆ ಗೊತ್ತಾ? ನಾವು ಈ ಜಲಮಾರ್ಗವನ್ನು ಬಂದ್ ಮಾಡ್ತಾ ಇದ್ದೀವಿ, ಇಲ್ಲಿ ಯಾವುದೇ ಹಡಗುಗಳು ಕೂಡ ಸಂಚಾರ ಮಾಡುವಂತಿಲ್ಲ. ಹೀಗಂತ ಇರಾನ್ನ IRGC ಆದೇಶವನ್ನು ಹೊರಡಿಸಿದೆ. IRGCಯ ಕಮಾಂಡರ್ ಆಗಿರುವಂತಹ ಇಬ್ರಾಹಿಂ ಜಬ್ಬಾರಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದು, ಒಂದು ವೇಳೆ ನಮ್ಮ ಆದೇಶವನ್ನು ಯಾರಾದರೂ ಉಲ್ಲಂಘನೆ ಮಾಡಿದ್ದೇ ಆದರೆ ಅಂತಹ ಹಡಗುಗಳನ್ನ ಅದೇ ಸಮುದ್ರದಲ್ಲಿ ಮುಳುಗಿಸ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಮುಲಾಜನ್ನು ತೋರಿಸೋದಿಲ್ಲ, ಆ ಹಡಗು ಯಾವ ದೇಶಕ್ಕೆ ಸೇರಿದೆ ಅಂತ ಕೂಡ ನಾವು ನೋಡೋದಿಲ್ಲ, ಅದನ್ನ ಮುಳುಗಿಸಿಯೇ ಸಿದ್ಧ ಅಂತ ಜಬ್ಬಾರಿ ಗುಡುಗಿದ್ದಾನೆ. ಈ ಹರ್ಮೋಸ್ ಜಲಸಂಧಿ ಬಂದಾಗೋದಿದೆಯಲ್ಲ, ಇದು ವಿಶ್ವದ ಎಲ್ಲಾ ದೇಶಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಆದರೆ ಭಾರತಕ್ಕೆ ಅದು ಸ್ವಲ್ಪ ಜಾಸ್ತಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಭಾರತ ಇವತ್ತು ತನ್ನ ಅಗತ್ಯತೆಯ 88% ಕಚ್ಚಾ ತೈಲವನ್ನು ತರಿಸ್ಕೊಳ್ಳುವಂತಹದ್ದು ವಿದೇಶಗಳಿಂದಲೇ. ಆದರೆ ಅದರಲ್ಲಿ 50% ಕಚ್ಚಾ ತೈಲವನ್ನು ನಾವು ಇಂಪೋರ್ಟ್ ಮಾಡಿಕೊಳ್ಳುವಂತಹದ್ದು ಈ ಹರ್ಮೋಸ್ ಜಲಸಂಧಿಯಿಂದ. ಕಾರಣ ಏನು ಕೇಳಿದ್ರೆ, ಭಾರತ ಇವತ್ತು ರಷ್ಯಾವನ್ನ ಬಿಟ್ರೆ ಅತಿ ಹೆಚ್ಚು ತೈಲವನ್ನು ಪರ್ಚೇಸ್ ಮಾಡ್ತಾ ಇರುವಂತಹದ್ದು ಇರಾಕ್ನಿಂದ ಭಾರತಕ್ಕೆ ಆಯಿಲ್ ಬರಬೇಕು ಅಂತಂದ್ರೆ ಈ ಹರ್ಮೋಸ್ ಜಲಸಂಧಿ ಒಂದೇ ಮಾರ್ಗ ಇರುವಂತಹದ್ದು. ಹಾಗೆ ಸೌದಿ ಅರೇಬಿಯಾದಿಂದಲೂ ಕೂಡ ನಮಗೆ ಆಯಿಲ್ ಬರಬೇಕಾದ್ರೆ ಈ ಒಂದು ಮಾರ್ಗ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕತಾರ್, UAE, ಬಹರೈನ್, ಕುವೈತ್ ಈ 4 ದೇಶಗಳನ್ನು ನಾವು ಸಂಪರ್ಕಿಸಬೇಕಾದ್ರೂ ಕೂಡ ಇದೊಂದೇ ಮಾರ್ಗ ಇರೋದು. ಅಂದ್ರೆ ಅಲ್ಲಿಂದ ಭಾರತಕ್ಕೆ ಆಯಿಲ್ ಬರಬೇಕಾದ್ರೂ ಕೂಡ ಈ ಮಾರ್ಗದ ಮೂಲಕವಾಗಿ ಬರಬೇಕು. ಜೊತೆಗೆ ಭಾರತ LNG ಅನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತಲ್ಲ, ಅದರಲ್ಲಿ ಸರಿಸುಮಾರು 60% LNG ಇದೇ ಮಾರ್ಗದ ಮೂಲಕವಾಗಿ ಬರುತ್ತೆ. ಹೀಗಾಗಿ ಭಾರತ ಈ ಹರ್ಮೋಸ್ ಜಲಸಂಧಿಯ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿದೆ. ಕೇವಲ ಭಾರತ ಮಾತ್ರ ಅಲ್ಲ, ಚೈನಾ ಕೂಡ ಅಷ್ಟೇ. ಚೈನಾ ಇವತ್ತು ಪ್ರತಿದಿನ 11.55 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ತರಿಸಿಕೊಳ್ಳುತ್ತೆ. ಅದರಲ್ಲಿ 5 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲ ಬರುವಂತಹದ್ದು ಇದೇ ಹರ್ಮೋಸ್ ಜಲಸಂಧಿಯ ಮೂಲಕವಾಗಿ. ಈ ಕಾರಣದಿಂದ ಈ ಮಾರ್ಗ ಚೈನಾಗೂ ಕೂಡ ಸಾಕಷ್ಟು ಇಂಪಾರ್ಟೆಂಟೇ. ಈಗ ಇರಾನ್ ಅಧಿಕೃತವಾಗಿ ಇದನ್ನ ಬಂದ್ ಮಾಡಿದೀವಿ ಅಂತ ಹೇಳ್ತಾ ಇದೆಯಲ್ಲ, ಮುಂದೇನಾಗುತ್ತೆ? ಅಮೆರಿಕ ಇದನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇದನ್ನು ನೋಡೋದಾದ್ರೆ ಮಿತ್ರರೇ, ಇರಾನ್ ಏನು ಬಂದ್ ಮಾಡೋದೇ ಬೇಕಾಗಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಈಗಾಗಲೇ ಈ ಜಲಸಂಧಿ ಬಂದ್ ಆಗ್ಬಿಟ್ಟಿದೆ. ಯಾಕೆ ಕೇಳಿದ್ರೆ, ಯುದ್ಧ ಆಗ್ತಾ ಇರುವಂತಹ ಕಾರಣದಿಂದಾಗಿ ಅಲ್ಲಿ ಸಂಚಾರ ಮಾಡಬೇಕು ಅಂತಂದ್ರೆ ಹಡಗುಗಳ ಮಾಲೀಕರು ಒಪ್ತಾ ಇಲ್ಲ. ಇದಕ್ಕೆ ಅನೇಕ ಕಾರಣಗಳಿದಾವೆ. ಮೊದಲನೇದಾಗಿ, ಇರಾನ್ ಯಾವಾಗ ಬೇಕಾದರೂ ಟಾರ್ಗೆಟ್ ಮಾಡುವಂತಹ ಆತಂಕ ಇರುತ್ತೆ. ಯುದ್ಧ ನಡೀತಿರುವಾಗ ಏನ್ ಬೇಕಾದರೂ ಆಗಬಹುದಲ್ವಾ? ಇವತ್ತು ಒಂದು ಕಂಟೈನರ್ ಹಡಗು ಅಂತಂದ್ರೆ ಅದರ ಬೆಲೆ ಸರಿಸುಮಾರು $80 ರಿಂದ $120 ಮಿಲಿಯನ್ ನಷ್ಟಿರುತ್ತೆ. ಅಂದ್ರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಹತ್ತತ್ರ 750 ಕೋಟಿಯಿಂದ 1000 ದಿಂದ 1050 ಕೋಟಿ ಅಷ್ಟೊಂದು ದುಬಾರಿ ಬೆಲೆಯ ಶಿಪ್ಗಳನ್ನ ಸಮುದ್ರದಲ್ಲಿ ಕೊಂಡೊಯ್ತಾ ಇರ್ತಾರೆ. ಜೊತೆಗೆ ಅದರಲ್ಲಿ ಲೋಡ್ ಇರುತ್ತಲ್ವಾ, ಒಂದ ಕ್ರೂಡ್ ಆಯಿಲ್ ಇರುತ್ತೆ, ಇಲ್ಲ LNG ಇರುತ್ತೆ, ಅಥವಾ ಇತರೆ ಸಾಮಗ್ರಿಗಳನ್ನ ಅದು ಕೊಂಡೊಯ್ತಾ ಇರುತ್ತೆ. ಹೀಗಾಗಿ ಒಂದು ಹಡಗು ಸಂಚಾರ ಮಾಡ್ತಾ ಇದೆ ಅಂತಂದ್ರೆ ಅಲ್ಲಿ ಸಾವಿರಾರು ಕೋಟಿ ಚಲಿಸ್ತಾ ಇದೆ ಅಂತ ಅರ್ಥ. ಇದರ ಜೊತೆಗೆ ಹಡಗಿನಲ್ಲಿ ಸಿಬ್ಬಂದಿಗಳು ಕೂಡ ಇರ್ತಾರೆ. ಅವರ ಸುರಕ್ಷತೆಯ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಲ್ವಾ? ಹೀಗಾಗಿ ಯುದ್ಧದಂತಹ ಸನ್ನಿವೇಶದಲ್ಲಿ ಆ ಮಾರ್ಗವನ್ನು ಬಳಸೋದಕ್ಕೆ ಹಡಗು ಕಂಪನಿಗಳು ಹಿಂದೆ ಮುಂದೆ ಯೋಚನೆ ಮಾಡ್ತವೆ. ಸದ್ಯ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಶುರು ಮಾಡ್ತಿದ್ದ ಹಾಗೆ ಈ ಸ್ಟ್ರೀಟ್ ಆಫ್ ಹರ್ಮೋಸ್ ನಲ್ಲಿ ಹಡಗುಗಳ ಸಂಚಾರ ಬಹಳ ವಿರಳ ಆಗಿತ್ತು. ಅನೇಕ ಹಡಗುಗಳು ಮತ್ತು ಕಾರ್ಗೋ ಶಿಪ್ಗಳು ಸಂಚಾರವನ್ನ ಅಲ್ಲಿಗೆ ಮೊಟಕುಗೊಳಿಸಿದ್ವು. ಇತ್ತೀಚಿನ ಮಾಹಿತಿಯನ್ನು ನೋಡೋದಾದ್ರೆ ಒಟ್ಟು 250 ಶಿಪ್ಗಳು ಸ್ಟ್ರಕ್ ಆಗಿದ್ದಾವೆ. ಅದರಲ್ಲಿ 100 ಆಯಿಲ್ ಟ್ಯಾಂಕರ್ಗಳು, 150 ಕಾರ್ಗೋ ಶಿಪ್ಗಳು ಕೂಡ ಸೇರಿದವೆ.
ಇದರ ಜೊತೆಗೆ ಈ ಸಂದರ್ಭದಲ್ಲಿ ಹಡಗನ್ನ ತೆಗೆದುಕೊಂಡು ಹೋಗೋದಕ್ಕೆ ಹಡಗು ಕಂಪನಿಗಳಿಗೆ ಇನ್ನೊಂದು ಬಹುದೊಡ್ಡ ಸಮಸ್ಯೆ ಏನು ಕೇಳಿದ್ರೆ, ಸಾಮಾನ್ಯವಾಗಿ ಒಂದು ಹಡಗು ಸಂಚಾರ ನಡೆಸ್ತಾ ಇದೆ ಅಂತಂದ್ರೆ ಅವರು ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಆದ್ರೆ ಈ ಯುದ್ಧದಂತಹ ರಿಸ್ಕಿ ಸಿಚುವೇಶನ್ಗಳಲ್ಲಿ ಇನ್ಶೂರೆನ್ಸ್ ಕಂಪನಿಗಳು ಹಡಗುಗಳಿಗೆ ಇನ್ಶೂರೆನ್ಸ್ ಅನ್ನು ಒದಗಿಸೋದಿಲ್ಲ. ಕಾರಣ ಏನು ಕೇಳಿದ್ರೆ, ಯಾವಾಗ ಏನ್ ಬೇಕಾದ್ರೂ ಆಗಬಹುದಲ್ವಾ. ಒಂದು ವೇಳೆ ಇನ್ಶೂರೆನ್ಸ್ ಕೊಟ್ಟರೂ ಕೂಡ ಆ ಪಾಲಿಸಿಯ ರೇಟ್ ಇದೆಯಲ್ಲ ಅದು 1 to double ಆಗಿರುತ್ತೆ. ಪಾಲಿಸಿಯ ರೇಟ್ ಜಾಸ್ತಿ ಆಯ್ತು ಅಂತಂದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಮಾಡುತ್ತೆ. ಯಾಕಂದ್ರೆ ಶಿಪ್ಮೆಂಟ್ ಕಂಪನಿಗಳಂತೂ ಅದನ್ನ ಭರಿಸೋದಿಲ್ಲ. ಯಾರು ಅದನ್ನ ಭರಿಸಬೇಕು? ಜನಸಾಮಾನ್ಯರೇ ಭರಿಸಬೇಕು. ಅಂದ್ರೆ ನೀವು ಅದನ್ನ ಪೇ ಮಾಡಬೇಕಾಗತ್ತೆ. ಹೀಗಾಗಿ ಸ್ಟ್ರೇಟ್ ಆಫ್ ಹರ್ಮೋಸ್ ಅನ್ನ ಇರಾನ್ ಬಂದ್ ಮಾಡಿರುವಂತಹ ನಿರ್ಧಾರ ಇದೆಯಲ್ಲ, ಭಾರತಕ್ಕೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ಇದನ್ನೆಲ್ಲ ವಿವರಿಸಿ ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೆ ಒಂದು ವಿಚಾರ ಮನಸ್ಸಿನಲ್ಲಿ ಬಂದಿರಬಹುದು, ಅಯ್ಯೋ ಈ ಗಲ್ಫ್ ರಾಷ್ಟ್ರಗಳು ನಮಗೆ ಕ್ರೂಡ್ ಆಯಿಲ್ ಅನ್ನ ಕಳಿಸದೇ ಇದ್ರೇನಂತೆ, ರಷ್ಯಾದಿಂದ ಖರೀದಿ ಮಾಡೋದನ್ನ ಹೆಚ್ಚು ಮಾಡಿದ್ರೆ ಆಯ್ತು ಅಂತ. ಆದ್ರೆ ಅದು ಅಂದುಕೊಂಡಷ್ಟು ಈಸಿ ಅಲ್ಲ. ಇವತ್ತು ಪರ್ಷಿಯನ್ ಗಲ್ಫ್ನಿಂದ ಶಿಪ್ಮೆಂಟ್ ಆಗ್ತಾ ಇಲ್ಲ, ನಾವು ರಷ್ಯಾದಿಂದ ತರಿಸ್ಕೊಳ್ತೀವಿ ಅಂತ ಹೇಳಿ ಅಲ್ಲಿಗೆ ಫೋನ್ ಮಾಡಿ ಹೇಳಿದ್ರೆ ಅದು ಬರೋದಿಲ್ಲ. ರಷ್ಯಾದಿಂದ ಒಂದು ಶಿಪ್ ಭಾರತವನ್ನು ತಲುಪಬೇಕಾದ್ರೆ ಅದಕ್ಕೆ 30 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಅಷ್ಟರವರೆಗೆ ನಮ್ಮ ಅಗತ್ಯತೆಗಳನ್ನು ಪೂರೈಸಬೇಕಲ್ವಾ. ಹೀಗಾಗಿ ರಷ್ಯಾದ ಆಪ್ಷನ್ ಅನ್ನ ನಾವು ಬಳಸ್ಕೊಳ್ಬಹುದು, ತಕ್ಷಣಕ್ಕೆ ಅದು ಪರಿಹಾರ ಕೊಡೋದಿಲ್ಲ. ಆದರೆ ಬಹುತೇಕ ಇಂಟರ್ನ್ಯಾಷನಲ್ ಮೀಡಿಯಾಗಳು ಏನು ಹೇಳ್ತಾ ಇದ್ದಾವೆ ಅಂತಂದ್ರೆ, ಇದೇ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾದ ಈ ಕಚ್ಚಾ ತೈಲದ ವ್ಯಾಪಾರ ಇದೆಯಲ್ಲ, ಇದು ಇನ್ನೊಂದು ಹಂತವನ್ನು ತಲುಪುತ್ತೆ. ಭಾರತ ಈ ಸಂದರ್ಭದಲ್ಲಿ ಅಮೆರಿಕಾಗೂ ಜಗ್ಗಲ್ಲ, ಟ್ರಂಪ್ಗೂ ಜಗ್ಗಲ್ಲ, ರಷ್ಯಾದಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ತರಿಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಹೀಗಂತ ಅಮೆರಿಕದ ಪತ್ರಿಕೆಗಳೇ ವರದಿ ಮಾಡಿದ್ದಾವೆ. ಇದು ಒಂದು ಹಂತಕ್ಕೆ ಸತ್ಯವೇ. ಯಾಕೆಂತಂದ್ರೆ ಈಗ ಅಮೆರಿಕ ಭಾರತಕ್ಕೆ ಬುದ್ಧಿ ಹೇಳೋದಕ್ಕೆ ಈ ಸಮಸ್ಯೆಗೆಲ್ಲ ಕಾರಣವೇ ಅಮೆರಿಕ ಅಲ್ವಾ. ಇನ್ನು ಈ ಸ್ಟ್ರೇಟ್ ಆಫ್ ಹರ್ಮೋಸ್ ಅನ್ನ ಇವತ್ತು ಇರಾನ್ ಬಂದ್ ಮಾಡಿದ್ದೆ ಆದ್ರೆ ನಾಳೆಯೇ ಭಾರತದಲ್ಲಿ ಕಚ್ಚಾ ತೈಲದ ಸಮಸ್ಯೆ ಉದ್ಭವಿಸುತ್ತಾ ಕೇಳಿದ್ರೆ ಅದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಭಾರತ ಸರಿಸುಮಾರು 40ರಿಂದ 45 ದಿನಗಳಿಗಾಗುವಷ್ಟು ಆಯಿಲ್ ಅನ್ನ ಸ್ಟೋರೇಜ್ ಮಾಡಿರುತ್ತೆ. ಅಂದ್ರೆ ಭಾರತಕ್ಕೆ ಒಂದೇ ಒಂದು ಶಿಪ್ ಬಂದಿಲ್ಲ ಅಂತಂದ್ರೂ ಕೂಡ ಮುಂದಿನ 40ರಿಂದ 45 ದಿನಗಳಿಗೆ ನಮಗೇನು ಸಮಸ್ಯೆ ಆಗೋದಿಲ್ಲ. ಅಷ್ಟೊಂದು ಸ್ಟೋರೇಜ್ ಅನ್ನ ಭಾರತ ಇಟ್ಟುಕೊಂಡಿದೆ. ಇಲ್ಲಿ ಪೂರೈಕೆಯಲ್ಲಿ ವ್ಯತ್ಯಯ ಆಗೋದು ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ಬೆಲೆ ಏರಿಕೆ ಕೂಡ ಆಗುತ್ತೆ. ಯಾವಾಗ ಈ ರೀತಿಯ ಡಿಸ್ಟರ್ಬೆನ್ಸ್ ಆಗುತ್ತೆ, ತಕ್ಷಣದಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ಬಿಡುತ್ತೆ. ಈಗಾಗಲೇ ಈ ಯುದ್ಧ ಶುರುವಾದ ಬಳಿಕ ಪ್ರತಿ ಬ್ಯಾರಲ್ಗೆ ಕ್ರೂಡ್ ಆಯಿಲ್ ನ ಪ್ರೈಸ್ 8.6% ರೈಸ್ ಆಗಿದೆ. ಈಗ ಸ್ಟ್ರೀಟ್ ಆಫ್ ಹರ್ಮೋಸ್ ಕಂಪ್ಲೀಟ್ ಆಗಿ ಬಂದ್ ಆಗಿದ್ದೆ ಆದ್ರೆ ಇದು 12ರಿಂದ 15% ರೈಸ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಂತಹ ಪರಿಸ್ಥಿತಿ ಬರುತ್ತೆ. ಈ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗೋದಿದೆಯಲ್ಲ, ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಹೊರೆ, ಇನ್ನೊಂದು ರೀತಿಯಲ್ಲಿ ದೇಶಕ್ಕೂ ಕೂಡ ನಷ್ಟ, ನಮ್ಮ ಆರ್ಥಿಕತೆಗೂ ಕೂಡ ಹೊಡೆತ ಬೀಳುತ್ತೆ. ಈಗಾಗಲೇ ರೂಪಾಯಿಯ ಮೌಲ್ಯ ಕುಸಿತವನ್ನ ದಾಖಲಿಸೋದಕ್ಕೆ ಶುರು ಮಾಡಿದೆ. ನಿನ್ನೆ ಡಾಲರ್ ಎದುರು ರೂಪಾಯಿಯ ಮೌಲ್ಯ 91 ರೂಪಾಯಿ ಇತ್ತು. ಅದೇ ಇವತ್ತು 92 ರೂಪೀಸ್ ರೀಚ್ ಆಗಿದೆ. ಹಾಗೆ ಭಾರತದ ಷೇರು ಮಾರುಕಟ್ಟೆಯಲ್ಲೂ ಕೂಡ ಭಾರಿ ಕುಸಿತ ಆಗಿದೆ. ಮಾರ್ಚ್ 2ರಂದು ಸೆನ್ಸೆಕ್ಸ್ ನಲ್ಲಿ 1048 ಅಂಕಗಳ ಕುಸಿತ ಆಗಿತ್ತು. ಇವತ್ತು ಷೇರು ಮಾರುಕಟ್ಟೆ ಬಂದಿದ್ದ ಕಾರಣದಿಂದಾಗಿ ಕುಸಿತ ಆಗಿಲ್ಲ. ನಾಳೆ ಇನ್ನಷ್ಟು ಕುಸಿತ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಹಾಗಾದ್ರೆ ಇದಕ್ಕೇನು ಪರಿಹಾರ ಇದೆ? ಅಮೆರಿಕ ಏನು ಕ್ರಮವನ್ನು ಕೈಗೊಳ್ಳುತ್ತೆ? ಅಥವಾ ಇದು ಇದೇ ರೀತಿಯಾಗಿ ಮುಂದುವರಿಯುತ್ತಾ? ಇದನ್ನು ನೋಡೋದೇ ಆದ್ರೆ ಮಿತ್ರರೇ, ಅಮೆರಿಕಾಗೆ ಈ ಭಯ ಇದ್ದೇ ಇತ್ತು. ಈಗಿನಿಂದ ಅಲ್ಲ, ಈ ಹಿಂದೆ 12 ದಿನಗಳ ಯುದ್ಧ ಆಗಿತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಇರಾನ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಯುದ್ಧ ಹೀಗೆ ಮುಂದುವರೆದಿದ್ದೆ ಆದ್ರೆ ನಾವು ಸ್ಟ್ರೇಟ್ ಆಫ್ ಹರ್ಮೋಸ್ ಅನ್ನ ಬಂದ್ ಮಾಡ್ತೀವಿ ಅಂತ. ಆಗ ಅಮೆರಿಕ ಏನ್ ಹೇಳಿತ್ತು ಅಂತಂದ್ರೆ ಅದ್ರ ಬಗ್ಗೆ ಚೈನಾ ಯೋಚನೆ ಮಾಡಿತ್ತು ಅಂತ ಹಾರಿಕೆಯ ಉತ್ತರವನ್ನು ಕೊಟ್ಟಿತ್ತು. ಯಾಕೆ ಅಮೆರಿಕ ಹಾಗೆ ಹೇಳಿತ್ತು ಕೇಳಿದ್ರೆ ಅವರಿಗೊಂದು ಬಲವಾದಂತಹ ನಂಬಿಕೆ ಇತ್ತು. ನಾನು ಆಗ್ಲೇ ಹೇಳಿದೆ ನಿಮಗೆ, ಚೈನಾ ಪ್ರತಿದಿನವೂ ಕೂಡ 5 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನ ಈ ಸ್ಟ್ರೇಟ್ ಆಫ್ ಹರ್ಮೋಸ್ನಿಂದಲೇ ತರಿಸ್ಕೊಳ್ಳುತ್ತೆ. ಹೀಗಾಗಿ ಚೈನಾ ಈ ಒಂದು ಮಾರ್ಗದ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿದೆ. ಒಂದು ವೇಳೆ ಇಲ್ಲಿ ವ್ಯತ್ಯಾಸ ಆಗಿದ್ದೇ ಆದ್ರೆ ಚೈನಾಗೆ ಹೊಡೆತ ಬೀಳುತ್ತೆ. ಹೀಗಾಗಿ ಚೈನಾ ಇರಾನ್ನಿಂದ ಅತಿ ಹೆಚ್ಚು ಕಚ್ಚಾ ತೈಲವನ್ನು ತರಿಸ್ಕೊಳ್ತಿರುವ ಕಾರಣದಿಂದಾಗಿ ಅವರು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇರಾನ್ ಕೂಡ ಅದನ್ನು ಬಂದ್ ಮಾಡೋದಿಲ್ಲ ಅನ್ನುವಂಥದ್ದು ಅಮೆರಿಕದ ನಂಬಿಕೆ ಆಗಿತ್ತು. ಈಗ ಚೈನಾ ಮಾತನ್ನು ಕೇಳುವಂತಹ ಸ್ಥಿತಿಯಲ್ಲಿ ಇರಾನ್ ಇದ್ದಂತೆ ಕಂಡು ಬರ್ತಾ ಇಲ್ಲ. ಅವರೊಂದು ರೀತಿಯಲ್ಲಿ ಸೂಸೈಡ್ ಅಟ್ಯಾಕ್ ಅನ್ನೇ ಮಾಡ್ತಾ ಇರೋದು. ಯಾರು ಏನು ಎತ್ತ ನೋಡ್ತಾ ಇಲ್ಲ, ನಾವಂತೂ ಸಾಯ್ತಾ ಇದ್ದೀವಿ, ಎಲ್ಲರನ್ನೂ ತೆಗೆದುಕೊಂಡು ಹೋಗೋಣ ಅನ್ನುವಂತಹ ಮನಸ್ಥಿತಿಗೆ ಇರಾನ್ ಬಂದಂತೆ ಕಾಣ್ತಾ ಇದೆ. ಇದರ ಜೊತೆಗೆ ಇರಾನ್ ಅನ್ನ ತಡೆಯೋದಕ್ಕೆ US ಕೂಡ ಸಾಕಷ್ಟು ಪ್ಲಾನ್ ಮಾಡಿಕೊಂಡಿತ್ತು. ಈ ಸ್ಟ್ರೇಟ್ ಆಫ್ ಹರ್ಮೋಸ್ ನಲ್ಲಿ ಡೆಸ್ಟ್ರಾಯರ್ಗಳನ್ನು ನಿಯೋಜನೆ ಮಾಡಿತ್ತು. 2 ಡೆಸ್ಟ್ರಾಯರ್ಗಳು ಇದೇ ಭಾಗದಲ್ಲಿದ್ವು. ಒಂದು ಪರ್ಷಿಯನ್ ಗಲ್ಫ್ ಭಾಗದಲ್ಲಿದ್ರೆ ಇನ್ನೊಂದು ಒಮಾನ್ ಸಮುದ್ರದಲ್ಲಿತ್ತು. ಜೊತೆಗೆ ಅಮೆರಿಕದ ಅಬ್ರಹಾಂ ಲಿಂಕನ್ ವಾರ್ಶಿಪ್ ಕೂಡ ಇದೇ ಭಾಗದಲ್ಲಿತ್ತು. ಆದ್ರೆ ಅಮೆರಿಕಾಗೆ ದಿಢೀರ್ ಅಂತ ಒಂದು ಸಮಸ್ಯೆ ಎದುರಾಯಿತು. ಅದೇನು ಕೇಳಿದ್ರೆ ಚೈನಾ CM-302 ಅನ್ನುವಂತಹ ಸೂಪರ್ ಸಾನಿಕ್ ಆಂಟಿ ಶಿಪ್ ಮಿಸೈಲ್ ಅನ್ನ ಇರಾನ್ಗೆ ಸಪ್ಲೈ ಮಾಡಿದೆ. ಇದೊಂದು ಸೂಪರ್ ಸಾನಿಕ್ ಮಿಸೈಲ್ ಆಗಿದ್ದು ಶಿಪ್ಗಳನ್ನ ಕ್ಷಣ ಮಾತ್ರದಲ್ಲಿ ಹೊಡೆದಾಕುತ್ತೆ ಎನ್ನುವಂತ ಮಾಹಿತಿ ಅಮೆರಿಕಾಗೆ ಸಿಕ್ತು. ಹೀಗಾಗಿ ಅಮೆರಿಕ ಬಿಲಿಯನ್ ಗಟ್ಟಲೆ ಡಾಲರ್ ವೆಚ್ಚದ ಅಬ್ರಹಾಂ ಲಿಂಕನ್ ವಾರ್ಶಿಪ್ ಅನ್ನ ಇರಾನ್ ಸಮುದ್ರ ತೀರದಿಂದ ಬಹಳ ದೂರದವರೆಗೆ ಕೊಂಡೊಯ್ದಿದೆ. ಇರಾನ್ನಿಂದ ಸರಿಸುಮಾರು 1000 ಕಿಲೋಮೀಟರ್ ದೂರಕ್ಕೆ ಅಬ್ರಹಾಂ ಲಿಂಕನ್ ಹೋಗಿದೆ ಅಂತ ಮಾಹಿತಿ ಇದೆ. ಯಾಕೆ ಕೇಳಿದ್ರೆ ಈ ಚೈನಾ ನಿರ್ಮಿತ CM-302 ಸೂಪರ್ ಸಾನಿಕ್ ಆಂಟಿ ಶಿಪ್ ಮಿಸೈಲ್ ಇದೆಯಲ್ಲ, ಇದರ ಸ್ಪೀಡ್ ಮಾರ್ಕ್ 4. ಹಾಗೆ ಇದು 450ರಿಂದ 500 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ.
ಇಷ್ಟೊಂದು ವೇಗವಾಗಿ ಬರುವಂತಹ ಸೂಪರ್ಸಾನಿಕ್ ಮಿಸೈಲ್ ಅನ್ನ ತಡೆಯುವಂತಹ ಸಾಮರ್ಥ್ಯ ಅಮೆರಿಕಾಗೂ ಕೂಡ ಇಲ್ಲ. ಆದರೆ ಈ ವೆಪನ್ನ ಸಾಮರ್ಥ್ಯ ಎಷ್ಟಿದೆ ಅದಿನ್ನೂ ಕೂಡ ಪ್ರೂವ್ ಆಗಿಲ್ಲ. ಆದರೆ ಚೈನಾ ಅದನ್ನು ಹೇಳ್ಕೊಂಡಿದೆ, ನಮ್ಮ CM-302 ಮಿಸೈಲ್ ಇದೆಯಲ್ಲ ಇದು ಸೂಪರ್ಸಾನಿಕ್ ಮಿಸೈಲ್ ಅಂತ. ಹೀಗಾಗಿ ಅಮೆರಿಕಾಗೆ ಡೌಟ್ ಇದೆ. ಇಂತಹ ಕ್ಲಿಷ್ಟಕರ ಸಮಯದಲ್ಲಿ ಅಮೆರಿಕ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಹೀಗಾಗಿ ತನ್ನ ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಅವರು ಬಹಳ ದೂರ ಕೊಂಡೊಯ್ದಿದ್ದಾರೆ. ಈಗ ಅಮೆರಿಕಾಗಿರುವಂತಹ ಆಪ್ಷನ್ ಏನು ಕೇಳಿದ್ರೆ ಇರಾನ್ನ ನೇವಿಯನ್ನ ಇನ್ನಷ್ಟು ವೀಕ್ ಮಾಡುವಂತಹದ್ದು. ಈ ಹರ್ಮೋಸ್ ಜಲಸಂಧಿ ಏನಿದೆ ಅದರ ಮೇಲೆ ಕಂಪ್ಲೀಟ್ ಹಿಡಿತವನ್ನ ಅಮೆರಿಕ ಸಾಧಿಸಿದ್ದೇ ಆದ್ರೆ ಈ ವ್ಯಾಪಾರ ಮುಕ್ತವಾಗಿ ನಡೆಯುತ್ತೆ. ಇಲ್ಲದೆ ಹೋದ್ರೆ ಈ ಸಮಸ್ಯೆ ಹಾಗೆ ಮುಂದುವರಿಯುತ್ತೆ. ಭಾರತ ಅದನ್ನ ಎದುರಿಸಲೇಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಯುದ್ಧ ಸಾಗ್ತಾ ಇರುವಂತಹ ರೀತಿಯನ್ನ ನೋಡಿದ್ರೆ ಮುಂದಿನ ಕೆಲ ಗಂಟೆಗಳು ಬಹಳ ನಿರ್ಣಾಯಕವಾಗಿ ಪರಿಣಮಿಸುತ್ತೆ. ಒಂದು ಕಡೆ ಟ್ರಂಪ್ ಹೇಳಿದಾರಲ್ವಾ, ಮುಂದಿನ 24 ಗಂಟೆಗಳಲ್ಲಿ ಭಾರಿ ದಾಳಿ ಆಗುವಂತಹ ಸಾಧ್ಯತೆಗಳಿದಾವೆ, ನಾವು ಅಂತಹ ತಯಾರಿಯನ್ನ ಮಾಡ್ಕೊಂಡಿದೀವಿ, ಇರಾನ್ ಈಗಾಗಲೇ ವೀಕ್ ಆಗಿದೆ, ಹೀಗೆಲ್ಲ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಹೀಗಾಗಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಬಹಳ ದೊಡ್ಡ ಅಟ್ಯಾಕ್ ಅನ್ನ ಅಮೆರಿಕ ಮಾಡಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.